ಅವನಾಗಿದ್ದಿಲ್ಲ ಬಾಗಲಕೋಟೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಎಸ್ಎಲ್ಒ ಕನ್ನಡಿಗ ಕೆಆರ್ಎಸ್ ಪಕ್ಷವನ್ನು ಸೇರುವುದು ಅನ್ನುವಂತ ಒಂದು ಶಕ್ತಿ ಚೈತನ್ಯ ಯಾತ್ರೆ ಇವತ್ತು ಬಾಗಲಕೋಟೆ ಮಹಾನಗರಕ್ಕೆ ಆಗಮಿಸಿದ್ದು. ಈ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ ಅಭಿಯಾನದಲ್ಲಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಒತ್ತಾಧ್ಯಕ್ಷರಾದ ಮಂಜುನಾಥ್ ಸರ್ ಅವರಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮಸ್ತ ಎಲ್ಲ ಸೈನಿಕರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿಗಳಾದಂತ ಶ್ರೀ ಡಿಜಿ ಕುಂಬಾರ್ ಅವರಿಗೂ ಕೂಡ ನಮ್ಮ ಬಾಗಲಕೋಟೆ ಸೈನಿಕರ ವತಿಯಿಂದ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತ ರಮೇಶ್ ಗೌಡರಿಗೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಇನ್ನೋರ್ವ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂತ ವೀರಭದ್ರಪ್ಪನವರಿಗೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸೈನಿಕರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ನಮ್ಮ ಎಸ್ಎಸ್ಟಿ ಘಟಕದ ರಾಜ್ಯ ಕಾರ್ಯದರ್ಶಿಯಾದಂತ ಅನುಸ್ವಾಮಿ ಅವರಿಗೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸೈನಿಕರ ಪರವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿಗಳಾದಂತಹ ಶ್ರೀ ಶಿವಾನಂದ ಹೆಗಡೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಮುತ್ತಪ್ಪ ಮರ್ನೂರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಸೈನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಎಸ್ಎಲ್ಒ ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಈಗಾಗಲೇ ತಮಗೆ ಕೆಆರ್ಎಸ್ ಪಕ್ಷದ ಎಲ್ಲ ವಿಷಯಗಳು ಗೊತ್ತಿದ್ದವು. ಕೆಆರ್ಎಸ್ ಪಕ್ಷ ಮಾಡುವಂತಹ ಹೋರಾಟ, ಕೆಆರ್ಎಸ್ ಪಕ್ಷ ಮಾಡುವಂತಹ ಕೆಲಸಗಳು ಯಾವುದೇ ಇವತ್ತು ಟಿವಿ ಮಾಧ್ಯಮಗಳು, ಪತ್ರಿಕೆಗಳು ಮುದ್ರಣ ಮಾಡದೇ ಇರಬಹುದು. ಆದರೆ ಸಾಮಾಜಿಕ ಜಾಲತಾಣಗಳ ಮೂಲಕ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಕನ್ನಡಿಗನನ್ನ ಮುಟ್ಟುವಂತ ಕೆಲಸ ಇವತ್ತು ಕೆಆರ್ಎಸ್ ಪಕ್ಷ ಮಾಡಿದೆ. ಈ ಒಂದು ಕೆಆರ್ಎಸ್ ಪಕ್ಷ ಜನಸಾಮಾನ್ಯರ ದೇಣಿಗೆಯಿಂದ ಅವರು ಕೊಡುವಂತಹ ದೇಣಿಗೆಯಲ್ಲಿ ಇವತ್ತು ಕೆಆರ್ಎಸ್ ಪಕ್ಷ ಪಾರದರ್ಶಕವಾದಂತ ಲೆಕ್ಕವನ್ನ ಇಟ್ಟುಕೊಂಡು ಯಾವುದೇ ಅಕ್ರಮಗಳ ಆಮಿಷಗಳನ್ನ ಜನಗಳಿಗೆ ತೋರಿಸಲಾರದೆ ಇವತ್ತು ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕವಾದಂತ ರಾಜಕಾರಣ ಕಟ್ಟುವಂತಹ, ರಾಜಕಾರಣವನ್ನ ಮಾಡುವಂತಹ, ರಾಜಕೀಯ ವ್ಯವಸ್ಥೆಯನ್ನ ಮಾಡುವಂತಹ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಯಾವುದೇ ರಾಜಕೀಯ ಪಕ್ಷ ಮಾಡ್ತಾ ಇದ್ರೆ ಅದು ಕೇವಲ ಕೆಆರ್ಎಸ್ ಪಕ್ಷ ಮಾತ್ರನೇ. ರಾಜ್ಯದ ಸಂಪೂರ್ಣ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಏಕೈಕ ಪಕ್ಷ ಇವತ್ತು ರಾಜ್ಯದಲ್ಲಿ ಯಾವಾಗಲೂ ಇದಿರೋದು ಕೆಆರ್ಎಸ್ ಪಕ್ಷ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾತ್ರನೇ ಇರೋದು. ಹೀಗಾಗಿ ಬಾಗಲಕೋಟೆ ನಗರದ ಎಲ್ಲ ಜನರು ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆಯಬೇಕು, ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕು. ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ತಾವು ಕೂಡ ಒಂದು ಸ್ಪರ್ಧಿಗಳಾಗಿ ಕೆಆರ್ಎಸ್ ಪಕ್ಷದಿಂದ ಪ್ರತಿನಿಧಿಗಳಾಗಿ ಪಕ್ಷವನ್ನು ಬೆಂಬಲಿಸಿ ಪಕ್ಷವನ್ನು ಬಲಪಡಿಸಬೇಕಂತ ಇವತ್ತು ತಮ್ಮಲ್ಲಿ ಕೇಳ್ಕೊಳ್ತಾ ಇನ್ನು ಮುಂದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಗಳಾದಂತ ಶಿವಾನಂದ ಹೆಗಡೆ ಅವರು ಸರ್ ಮಾತಾಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತೀನಿ. ಇವತ್ತು ಬಾಗಲಕೋಟೆ ನಗರದ ನನ್ನೆಲ್ಲ ರೈತಾಪಿ ಬಂಧುಗಳೇ, ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಯುವ ಸಮಾಜವೇ, ಬಾಗಲಕೋಟೆ ನಗರ ಬಹಳಷ್ಟು ಸಂಪನ್ಮೂಲ ಭರಿತವಾದಂತ ಜಿಲ್ಲೆ. ಸಾಕಷ್ಟು ಸಂಪನ್ಮೂಲಗಳು ತುಂಬಿಕೊಂಡಿದ್ದರೂ ಸಹ ಇಲ್ಲಿರುವ ಕೆಲವು ಕುಟುಂಬಗಳು ಮತ್ತು ಇಡೀ ಜಿಲ್ಲೆಯನ್ನ ಆಳ್ತಾ ಇದ್ದಾವೆ. ಬಾಗಲಕೋಟೆ ಜಿಲ್ಲೆಯನ್ನ ಕೇವಲ 10-15 ಕುಟುಂಬಗಳು ನಿರಂತರವಾಗಿ ರಾಜಕೀಯದಲ್ಲಿ ಆಡಳಿತ ಮಾಡ್ಕೊತಾ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಏನಂತೀವಿ ಅಂದ್ರೆ ಪ್ರಜಾಪ್ರಭುತ್ವ ಅಂತಂದು ಹೇಳ್ತಾ ಇದ್ದೀವಿ. MLA ಇತ್ತಂದ್ರೆ ಹೊಳೆ ಅಪ್ಪನೇ ಆಗ್ಬೇಕು, ಅಪ್ಪಿತ್ತಂದ್ರೆ ಹೊಳೆ ಮಗನೇ ಆಗ್ಬೇಕು MLA.
ಅವನಿಗೆ ಓಟ್ ಹಾಕೋದು ಹೊಂಟೀವಿ. ಅದಕ್ಕೆ ನಾವು ರಾಜಕೀಯ ಪ್ರಜಾಪ್ರಭುತ್ವ ಅಂತಂದು ಹೇಳ್ಕೊಟ್ಟು ಹೊಂಟಿದೀವಿ. ಮತ್ತೆ ಇಲ್ಲಿ ಸುತ್ತಮುತ್ತ ಯಾರು ಒಳ್ಳೆಯ ವ್ಯಕ್ತಿಗಳು, ಹೋರಾಟಗಾರರು, ಬಡವರು, ಮಧ್ಯಮವರ್ಗದವರು ಎಲ್ಲಿ ಮುಖಾಂತರ ಹೊರಗೆ ಕಾಣಬಾರದು. ಕಂಡ್ರಿಲ್ಲ ಕೊಟ್ಟೆ ಕಳ್ಳರು ಕಡಿಮೆ ಎಷ್ಟಕ್ಕಂತ ಗ್ರಾಮಗಳೇ ಸುತ್ತಮುತ್ತ ಅಂತ ಕೆಟ್ಟ ಪರಿಸ್ಥಿತಿಯ ಮಧ್ಯೆ ನಾವು ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕನ್ನಡಿಗ ಅಂತ ರಾಷ್ಟ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳಲ್ಲಿ ಸೇರ್ಕೊಂಡು ಆ ಕಳ್ಳರು ಕದಿಮರು ಮಾಡಿದೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಮ್ಮೂರು ಪೀಠಾ ಅಂತಿದೆ, ಇದೊಂದು ಅಯ್ಯಂಗಾರ್ ಬೇಕ್ರಿ ಅಂತಿದೆ. ಇದೇ ಬೇಕ್ರಿಗೆ ಫುಡ್ ಆಫೀಸರ್ ಬಂದ್ರೆ ಇವನಿಗೆ ಪರ್ಮಿಷನ್ ಕೊಡಬೇಕಾದ್ರೆ ಆತ 5,000 ರೂಪಾಯಿ ಶಾಲೆಯಿಂದ ಹೋಗ್ತಾರೆ ಲಂಚ. ಬೇಕಾದ್ರೆ ಕೇಳಿ ನೋಡ್ರಿ, ಒಂದು ಫುಡ್ ಪರ್ಮಿಷನ್ ಕೊಡಬೇಕಾದ್ರೆ 200 ರೂಪಾಯಿ ಇರ್ತದೆ, ಬರೇ 5,000 ರೂಪಾಯಿ ತಗೊಳ್ತಾನೆ. ನಿಮ್ಮ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷವೂ 2 ಕೋಟಿ 3 ಕೋಟಿ ರೂಪಾಯಿ ಅನುದಾನ ಬರ್ತೈತಿ. ಬರುವ ಅನುದಾನವನ್ನ ಅಲ್ಲಿರ್ತಕ್ಕಂಥ ಚೇಲಗಳು, ನೀವು ಮತ ಹಾಕಿರ್ತಕ್ಕಂಥ ನಿಮ್ಮ MLA-ಗಳ ಕಂಪನಿಗಳಂತ ಚೇಲಗಳು ತಂದು ಸೇರಿಸಿದ್ದಾರೆ. ಹೀಗಾಗಿ ನಾನು ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ ಬಂಧುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾನು ನಮ್ಮೂರಿನ ವ್ಯವಸ್ಥೆಯನ್ನ ಹೇಳಿ 2 ಮಾತನ್ನು ಮುಗಿಸ್ತೀನಿ. ನಾನು ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ 2019ರಲ್ಲಿ 2 ವರ್ಷಗಳ ಕಾಲ ಡಿಪ್ಲೊಮಾ ಇನ್ ಎಜುಕೇಶನ್ D.Ed ಅನ್ನ ಇಲ್ಲೇ ಕಲಿತಿದ್ದು ಬಾಗಲಕೋಟೆ ಬಸವೇಶ್ವರ ಕಾಲೇಜಲ್ಲಿ BV ಸಂಘ. ಇಲ್ಲಿಯ ರಾಜಕೀಯ ವಾತಾವರಣ ಚೆನ್ನಾಗಿ ಬಲ್ಲೆ. ನಾನು ಬಾಗಲಕೋಟೆ ಜಿಲ್ಲೆಯ ವಾತಾವರಣ ಚೆನ್ನಾಗಿ ಬಲ್ಲೆ. ಬಂಧುಗಳೇ, ಇವತ್ತು ನಾವು ನೀವು ಚುನಾವಣೆಯಲ್ಲಿ ಮತ ಹಾಕುವಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂದ್ರೆ, ಒಂದು ಕಡೆ ಬಿಜೆಪಿಯಿಂದ ಚರಂತಿ ಮಠ ಬೇಕು, ಅವ್ರು ಬೇಡ ಅಂದ್ರೆ ಬೇಡ ಅಂತಂದ್ರೆ ನಮ್ಗೆ ಮೀಟಿಂಗ್ ಹಾಕೋದಿಲ್ಲ. ನಮ್ಮ ಆಯ್ಕೆ ಬೇರೆ ಜನ ಯಾರು ಬರಬಾರ್ದು. ಅವ ಕಡಿಮೆ ಕಡಿಮೆ ಇವಾಗ ಮುಂದಿನ ಸಲ ಇವನಿಗೆ ಓಟ್ ಹಾಕೋಣ, ಇವ ಕಡಿಮೆ ಅವನಿಗೆ ಹಾಕೋಣ. ನಾನು ಕೇಳ್ತೀನಿ, 40-50 ವರ್ಷಗಳಿಂದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳಲ್ಲಿ ದುಡಿಯುವಂತಹ ನೀವುಗಳು ಇವತ್ತು ಕಾರ್ಯಕರ್ತರೇ ಆಗಿದ್ದೀರಿ. ಆ ಭ್ರಷ್ಟರು ನಿಮ್ಮನ್ನ ದುಡ್ಡು ಹಂಚಲಕ್ಕೆ ಬಳಕೆ ಮಾಡ್ಕೊತಾರೆ, ಡಬ್ಬ ಕರ್ಕೊಂಡು ಊಟ ಮಾಡಕ್ ಬಳಕೆ ಮಾಡ್ಕೊತಾರ. ಅವ್ರು ಬಂದಾಗ ಹಲಕಿಸ್ಕೊತ ಅವ್ರ ಮಕ್ಕಳು ಫೋಟೋ ತಗೊಂಡು ಫೇಸ್ಬುಕ್ ಹಾಕೊಳ್ಳೋಕೆ ಬಳಕೆ ಮಾಡ್ಕೊತಾರ. ತಮ್ಗಳ ನಿಮಗೆ ಯಾವತ್ತು ನಾಯಕರಾಗಿ ಬೆಳೆಸೋದಿಲ್ಲ, ನಾಯಕರಾಗಿ ಬೆಳೆಸುವಂತ ಕೆಲಸವನ್ನು ಅವರೆಂದೂ ಮಾಡುವುದಿಲ್ಲ. ನಾನು ಒಂದು ಉದಾಹರಣೆಯನ್ನ ಹೇಳ್ತಿದ್ದೀನಿ. ಹಿಂದೆ ನಮ್ಮ ಬಿಜಾಪುರ ಜಿಲ್ಲೆಯ ಮಾನ್ಯ MP ಪಾಟೀಲ್ ಇದ್ದಾರೆ. ಹಿಂದೆ ನಮ್ಮಜ್ಜ ನಿಮ್ಮಜ್ಜ ಕೈ ಕಟ್ಟಿಕೊಂಡು ಇದೇ MP ಪಾಟೀಲ್ರ ಅಪ್ಪನ ಮುಂದೆ ಕೈ ಕಟ್ಟಿದ್ರು. ಗೌಡ್ರೆ, ಸೊಪ್ಪರೆ, ಗಣಿಗರೆ ಕೈ ಕಟ್ಟಿದ್ರು ಶ್ರೀಮಂತರ ಮುಂದೆ. ನನ್ನ ಅಜ್ಜ ಅವರ ಅಜ್ಜ MLA ಆಗಿದ್ದ, MP ಆಗಿದ್ದ, ಮಿನಿಸ್ಟರ್ ಆಗಿದ್ದ ಅರಪ್ಪ. ಈಗ ನಾನು ನೀನು ಕೈ ಕಟ್ಟಿಕೊಂಡು MP ಅವನ ಮಗ MLA ಆಗಬೇಕು. ನಾನಂತೀನಿ ನನ್ನ ಮಗ ನಿನ್ನ ಮಗ ಮತ್ತೆ ಅವ್ರ ಮುಂದೆ ಕೈ ಕಟ್ಟಿಕೊಂಡು ನಿಂತ್ಕೊಳ್ಬೇಕಾ? ಬಡವ್ರ ಮಕ್ಕಳು ಬಡವರೇ ಆಗ್ಬೇಕಾ? ನಿಮ್ಮ ಮಕ್ಕಳು ನಮ್ಮ ಮಕ್ಕಳು MLA MP ಆಗಬಾರ್ದು, ವಿಧಾನಸಭೆಗೆ ಹೋಗಬಾರ್ದು, ಉನ್ನತ ಮಟ್ಟಕ್ಕೆ ಬೆಳಿಬಾರ್ದು? ಬರೀ ಜಿಲ್ಲೆಯನ್ನ, ಉತ್ತರ ಕರ್ನಾಟಕವನ್ನ, ಇಡೀ ಕರ್ನಾಟಕವನ್ನ ಕೇವಲ 200 ಕುಟುಂಬಗಳು ಆಳಿ ಅವ್ರಿಗೆ ಹರಿಸ್ತಿರ್ಬೇಕಾ? ಬಡವ್ರ ಮಕ್ಕಳು ಯಾವತ್ತು ರಾಜಕಾರಣ ಬಂದು ಉದಾಹರಣೆ ಇದೆಯಾ? ಇದೆಲ್ಲ ಗೊತ್ತಿದ್ರು ಹರಿಸ ಮಾತಾಡ್ಕೊಂಡು ಒಬ್ಬರೇ ಮತ ಹಂಗ ವ್ಯವಸ್ಥೆ ಮಾಡಿಟ್ಟಿದ್ದಾರ. ನಾನು ಒಂದು ಉದಾಹರಣೆಯನ್ನ ಕೇಳ್ತೀನಿ. ಇಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ವರ್ತಕರಿಗೆ ಕೇಳ್ತೀನಿ, ಆಟೋ ನೌಕರರಿಗೆ ಕೇಳ್ತಿದ್ದೀನಿ. ಯಾರಾದ್ರೂ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಲಂಚ ಕೊಳ್ಳರೆ ಒಂದೇ ಒಂದು ಕೆಲಸ ಮಾಡ್ಕೊಂಡು ಬಂದಿನಂತ ಹೇಳೋರು ಯಾರ ಹೆಸರು ಮುಂದುವರೆ ಸ್ವಲ್ಪ ನೋಡ್ತೀನಿ, ಹಾಗಾಗಿ ಸನ್ಮಾನ ಮಾಡ್ತೀನಿ. ಇವತ್ತು 70-80 ಸಾವಿರ ಸಂಬಳವನ್ನು ತೆಗೆದುಕೊಂಡು ನಮ್ಮ ಕೆಲಸಕ್ಕಾಗಿ ಇರುವ ತಹಸೀಲ್ದಾರ್ ಕಚೇರಿ ಆಗಲಿ, ನಗರಸಭೆ ಆಗಲಿ, ರೈತ ಸಂಪರ್ಕ ಕೇಂದ್ರಗಳಾಗಲಿ, ಆರಕ್ಷೆ ಠಾಣೆಗಳಾಗಲಿ, ಇವತ್ತು ಬಡವರು ಮಧ್ಯಮವರ್ಗರು ಬಂದಾಗ ಅವರ ಕಡೆಯಿಂದ ಮೊದಲು ಕೇಳಿದ ಕಿಂಬಳ ಲಂಚ ಕೊಟ್ಟಿರುವ ಸ್ವಲ್ಪ ಸರಿ. ಹಾಗಾದ್ರೆ ಇದೆಲ್ಲವೂ ನೀವು ಚುನಾವಣೆಯಲ್ಲಿ ಓಟ್ ಹಾಕಿ ಕಳಿಸಿರ್ತಕ್ಕಂಥ ಮಾನಗೇಡಿ ನಿಮ್ಮ MLA ಗೊತ್ತಿಲ್ಲ, ನೀವೇ ಓಟ್ ಹಾಕಿ ನಿಮ್ಮ ಮಾನಗೇಡಿ MLA ಇದೆಲ್ಲ ಗೊತ್ತಿಲ್ಲ. ಗೊತ್ತಿದ್ದಕ್ಕೆ ತನ್ನ ತಾಕತ್ತು ಇರಲಾರಂತ ಆ ಮಾನಗೇಡಿ ಯಾಕೆ ಕೇಳ್ತಾ ಇಲ್ಲ? ಇದನ್ನೆಲ್ಲ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ನನ್ನ ಕೆಟ್ಟ ವ್ಯವಸ್ಥೆಯನ್ನ.
ಹಾಗಾಗಿ ಕನ್ನಡಿಗರನ್ನ ಅದು ಮತ್ತೆ ಬಡವರನ್ನ ಇವತ್ತು ಎಬ್ಬಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. KRS ಪಕ್ಷದವರು ಹಾಕ್ತಿದ್ದೀವಿ, ರಾಜಕಾರಣದಲ್ಲಿ ಎಬ್ಬಿಸುವ ಕೆಲಸವನ್ನ ಮಾಡ್ತಿದ್ದೀವಿ, ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡ್ತಿದ್ದೀವಿ. ಯಾಕೆ ಇವರು ಇದರಲ್ಲಿ ನಾನು ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಮುಂದಾಗಿದ್ದೀವಿ, ಯಾಕೆ ಅವ್ರದೋ ಇಂಜಿನಿಯರಿಂಗ್ ಕಾಲೇಜ್ ಕಟ್ಕೊಂಡು ಅದು ಸಾಲಿ ಕಟ್ಬೇಕಪ್ಪ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅವ್ರನ್ನ ಫ್ರೀಯಾಗಿ ಕಲಿಸ್ತೀವಲ್ಲ ಹುಡುಗರ, ಅದೇ ಅವ್ರ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿ ಅವರ 1 ಲಕ್ಷ 2 ಲಕ್ಷ ಅಂತ ಹೇಳ್ತಾರಲ್ಲ, ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾಕೆ ಇರಬೇಕು? ನಿಮಗೆ ಸಮಾಜ ಸೇವೆನೇ ಮಾಡಬೇಕು, ನಾನು ಸಮಾಜ ಉದ್ಧಾರ ಮಾಡ್ತೀನಿ. ಹಂಗ ನಡೀತದೆ. ಗೌರ್ಮೆಂಟ್ ಶಾಲೆಗಳನ್ನ ತೆಗಿಬೇಕಾಗಿತ್ತು, ಗೌರ್ಮೆಂಟ್ ವೈದ್ಯಕೀಯ ಕಾಲೇಜನ್ನ ತೆಗಿಬೇಕಾಗಿತ್ತು, ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ತೆಗಿಬೇಕಾಗಿತ್ತು. ಆದ್ರೆ ಯಾರಾಗದು ಒತ್ಕೋದೆ ನಿಮ್ಗ ಅದು ಬೇಕಾಗಿಲ್ಲ ಅವರಿಗೆ. ಅವ್ರ ಶಾಲೆನೇ ಇರಬೇಕು. ಅವ್ರದೇ ಸರ್ಕಾರ ಬಂದಾಗ ಅದಕ್ಕೆ 200-300 ಕೋಟಿ ಹಾಕೊಂಡು ಬಂದ್ಕೊಂಡು ಶಿಸ್ತು ಬಿಲ್ಡಿಂಗ್ ಎಬ್ಬಿಸಿ ನಮ್ದಬೇಕು. ಇಂಥ ಕೆಟ್ಟ ವ್ಯವಸ್ಥೆ ಮತ್ತೆ ಇವತ್ತು ಬಸವಾದಿ ಶರಣರು ನಡೆದ ಅಂತಲ್ಲ, ಈ ಭಾಗದಲ್ಲಿ ಇಷ್ಟು ಕೆಟ್ಟ ವ್ಯವಸ್ಥೆ ಮತ್ತೆ ಇವತ್ತು ನಾವು ಕನ್ನಡಿಗರು ಓದಿಸಿದ್ದೀವಿ. ಮತ್ತೆ ನಮಗೆ ಹಂಗಂದ್ರೆ ಎಲೆಕ್ಷನ್ ಬಂದಾಗ ನಮಗೆ MLA ಆಗವ MP ಆಗವ ಹೆಂಗಿರ್ಬೇಕಂದ್ರೆ ಬೆಳ್ಳ ಬೋರ್ಡ್ ಆಯ್ತಂಗಿರ್ಬೇಕು ಮಗ. ಅವ ಬೆಳ್ಳನ ಕಾರ್ಗಡೆ ಬರ್ಬೇಕು ಮಗ, 10-20 ಕಾರ್ಗಡೆ ಬರ್ಬೇಕು ಮಗ. ಅವ ಮಾತ್ರ MLA ಆಗ್ಬೇಕು, ಅವ ಮಾತ್ರ MP ಆಗ್ಬೇಕು. ಬಡವರು ಮತ್ತೆ ಬಡವರು ಯಾರಾದ್ರೂ ಬಂದು ಓಟ್ ಹಾಕ್ತೀರ ನಾವು ಓಟ. ನಮ್ಗೆ MLA ಆಗಬೇಕು ಹೆಂಗಿರ್ಬೇಕಂದ್ರೆ 1,000 ದುಡ್ಡನ್ನ 2,000 ರೂಪಾಯಿ ಒಂದು ಬಾಕಿ ಯಾವ ಕೊಟ್ಟನಲ್ಲಿ ಓಟ್ ಹಾಕೋದು ಎಲ್ಲ ನೋಡಿದವರ ಏನಾಗಲಿ ಮುಂದಾರ ನಡಿ. ಮತ್ತೆ ನಮ್ಮ ಜೊತೆ ಇರ್ಬೇಕಾ? ಮತ್ತೆ MLA ಯಾರಾಗಬೇಕು? ನಮ್ಮ ಜಾತಿಯ ಕುಂಡಿಯವನು ಇರಬೇಕು ಕುರ್ಚಿನಾಗ, ಬೇರೆ ಕಟ್ಟಿನಾಗ ನನಗ. ಇಂಥ ಕೆಟ್ಟ ವ್ಯವಸ್ಥೆಗಳ ಮಧ್ಯೆ ನಾವು ಬರ್ತೀವಿ. ಇದು ಹೋಗ್ಬೇಕು. ಎಲ್ಲ ಬಡವರು ಮಕ್ಕಳು ಬಂದ ರಾಜಕೀಯ ಹಿನ್ನೆಲೆ ಇಲ್ಲಾರ್ದವ್ರೆ. ಇವತ್ತು ಕಳ್ಳರು, ಕಾಕರು, ತಗಲ್ರು, ಲಪಂಗರು, ಅತ್ಯಾಚಾರಿಗಳು ಇವತ್ತು ಹೋಗಿ ವಿಧಾನಸಭೆ ಒಳಗಡೆ ಕೊಟ್ಟಾರ. ನಿಜವಾಗ್ಲೂ ವಿಧಾನಸಭೆ ಒಳಗಿರತಕ್ಕಂತ ಕಳ್ಳರನ್ನ ಎದಿ ಮ್ಯಾಂಗಿನ ಅಂಗಿ ಹಿಡಿದು ಮರತ್ತಗಲು ಒಗೆದು ಅದೇ ವಿಧಾನಸಭೆ ಒಳಗಡೆ ಯಾರು ಕುಂದಿರ್ಬೇಕಂದ್ರೆ ನೀವು ಬಡವರು ಕುಂದಿರ್ಬೇಕು ಅಂತ ಆಟ ನೋಡಿಸುವಂತ ಚಾಲಕನ ಮಗ ಕುಂದಿರ್ಬೇಕು, ಮಧ್ಯ ವರ್ಗದಲ್ಲಿ ನೌಕರಿ ಮಾಡುವ ಮಗ ಕುಂದಿರ್ಬೇಕು, ಹೊರಗಲ್ಲಿ ದುಡಿಯುವಂತ ರೈತರ ಮಕ್ಕಳು ವಿಧಾನಸಭೆ ಕುಂದಿರಬೇಕಾಗಿತ್ತು. ಉತ್ತರ ಕೋಟಿ ಹಗರಣ ಮಾಡಿದ ಕಳ್ಳರೇ ಬಹುತೇಕ ವಿಧಾನಸಭೆ ಒಳಗೆ ಕೊಟ್ಟಾರ. ಅವರ ಕಳ್ಳರನ್ನ ಹೊರಗೆ ತೆಗೆದು ಇವತ್ತ ಬಡವರು ಮತ್ತೆ ಬಡವರು ಒಳಗೆ ಕುದುರುವಂತ ಕೆಲಸವನ್ನ ಕನ್ನಡಿಗರನ್ನ ಎದುರಿಸುವ ಕೆಲಸವನ್ನ ಇವತ್ತು KRS ಪಕ್ಷ ಮಾಡ್ತಾ ಇದೆ. ಹಾಗಾಗಿ ನಿಮಗೆ ಮುಕ್ತ ಮನಸ್ಸಿಂದ ಕೈ ಮುಗಿದು ಕೇಳ್ತಾ ಇದ್ದೀನಿ, KRS ಪಕ್ಷಕ್ಕೆ ಬನ್ರಿ, ಸದಸ್ಯತ್ವ ತಗೊಳ್ರಿ. KRS ಪಕ್ಷದಲ್ಲಿ ನೀವು ಸೈನಿಕರಾಗಿರ್ರಿ. ಕಳ್ಳರು, ಕಾಕರು, ತಗೊಂಡಿರ್ತಕ್ಕಂಥ ಕಾಂಗ್ರೆಸ್, JDS, BJP ಪಕ್ಷಗಳಲ್ಲಿ ಹೋಗಿ ಗುಲಾಮರಾಗುವುದಕ್ಕಿಂತ KRS ಪಕ್ಷಕ್ಕೆ ಬಂತು ನಾಯಕರಾಗ್ರಿ, ಸೈನಿಕರಾಗ್ರಿ. ಮತ್ತು ಇನ್ನೊಂದು ಬಿಡಿಸಿದರೆ ಗಂಡಸರಾಗಿ, ಈ ನಾಡಿನ ಗಂಡಸರಾಗಿ ಬೆಳೆದು ನಾವು ಹೇಡಿಗಳಾಗಿ ಗುಲಾಮರಾಗಿ ನಿಲ್ಲುವಂತ ಕೆಲಸಗಳನ್ನ ಮಾಡಬಾರ್ದು. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್, BJP, JDS ಪಕ್ಷಗಳನ್ನ ಜನ ತಿಳ್ಕೊಂಡಿದ್ದಾರೆ, ಅರ್ಕೊಂಡಿದ್ದಾರೆ, ಅವನ್ನ ಧಿಕ್ಕರಿಸಿದ್ದಾರೆ. ಆದರೆ ಮಾಧ್ಯಮಗಳನ್ನ ಕೊಂಡುಕೊಂಡು ಇವತ್ತು 3 ಪಕ್ಷಗಳು ರಾಜ್ಯದಲ್ಲಿ ತಮ್ಮದೇ ಹವಾಯಿ ಮೇಂಟೈನ್ ಮಾಡ್ತಿದ್ದಾರೆ ಅಷ್ಟೇ. ಇವತ್ತು ಮಾಧ್ಯಮಗಳೇನಾದರೂ ತಮ್ಮ ಪ್ರಾಮಾಣಿಕ ವೃತ್ತಿಯನ್ನ ಮಾಡಿದರೆ ಇವತ್ತಿಗೆ ಕರ್ನಾಟಕದಲ್ಲಿ KRS ಪಕ್ಷ ಸುವರ್ಣ ಯುಗದಲ್ಲಿ ಮಿಂಚಿನ ಕಾಂತಿ ಉಂಟಾಗ್ತಿತ್ತು. ಟಿವಿ ಮಾಧ್ಯಮಗಳಿಗೆ ಯಾವನು ಸಗಣಿ ಕೊಡ್ತಾನೆ, ಯಾವನ ರೊಕ್ಕ ಕೊಡ್ತಾನೆ, ಯಾವನಾದ್ರೂ ಒಂದ್ ಸ್ವಲ್ಪ ಸುಟ್ಕೇಸ್ ತಂದು ಕೊಡ್ತಾನೆ. ಇಲ್ವಾ? ಇಲ್ಲಿ ನೋಡಾಕಿಲ್ವಾ? ಮೇಟಿ ಅವರು ಕೀಟಿದ್ದು ನೀವು ನೋಡಿಲ್ವಾ? ಮುಂಚೆ ನರ್ಸ್ ಪೈ ಜೊತೆ ಕೀಟಿದ್ದು ನೋಡಿಲ್ವಾ? ಅದೇ ಮೇಟಿ ಅವ್ರ ಬಗ್ಗೆ ಒಂದು 5 ಸ್ಟುಡಿಯೋಸ್ ಕೊಟ್ಟಂದ್ರೆ ಬಹಳ ಜನ್ಮ ಸುಂದರ, ಬಹಳ ಪ್ರಾಮಾಣಿಕ, ಎಷ್ಟು ಬಡವರಿಗೆ ಹೋರಾಟ ಅದೇ ಕುಂದಿದೆ. ಮಾನಗಡಿ ಮಾಧ್ಯಮಗಳು ಈ ರಾಜ್ಯದಲ್ಲಿ ಇರುವುದರಿಂದಾಗಿ ಟಿವಿ ಮಾಧ್ಯಮಗಳು ಅನಿಶ್ಚಯ ತಗೊಂಡು ಕಂಡ್ರೆ ಅವ್ರ ಮುಖ ಪುಕ್ಕ ಅಂತ ಟಿವಿ ಮಾಧ್ಯಮಗಳು. ಯಾಕಂದ್ರೆ ಎಲ್ಲಿ ಇವತ್ತು ನಮ್ಮ ಕುಂಡಿಗೆ ತಂದು ಬೆಂಕಿ ಇರ್ತಾರೆ, ಇವರು ಸತ್ಯನೇ ಮಾತಾಡ್ತಾರ, ಸತ್ಯದ ಪರವಾಗಿ ಇರ್ತಾರ. ಅಲ್ಲಿ ಸೈನ್ಯ ಇವತ್ತು ರಾಜ್ಯದಲ್ಲಿ ಕ್ರಾಂತಿ ಉಂಟು ಮಾಡ್ತೈತಿ. ಇಂಥ ಕ್ರಾಂತಿಕಾರಿಗಳ ವಿಚಾರಗಳನ್ನ ಪ್ರಸಾರ ಮಾಡಬಾರ್ದು. ಈ ನಾಡಿನಲ್ಲಿ ಬಡವರ ಪರವಾಗಿ ನ್ಯಾಯ ಬಯಸುವ ಕೆಲಸವನ್ನ ಇವತ್ತು ಹಳ್ಳಿ ಸೈನ್ಯ ಮಾಡ್ತಾ ಇದೆ. ಈ ಹಳ್ಳಿ ಸೈನ್ಯವನ್ನ ನಾವು ಅಲಂಬೇಕು, ಇಲ್ಲಂದ್ರೆ ಮುಂದೊಂದು ದಿನ ಎಲ್ಲ ಟಿವಿ ಮಾಧ್ಯಮಗಳು ಜ್ಞಾನ ಆಗ್ತವೆ. ಈ ಗ್ರಾಹಕರು ಇವತ್ತು ಸತ್ಯವನ್ನ ಹೇಳುವ ಕೆಲಸ ಈ ಟಿವಿ ಮಾಧ್ಯಮಗಳು ಮಾಡ್ತಾ ಇಲ್ಲ. ಹಾಗಂತೇಳಿ ನಾವೇನು ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ ಬಂದವರು ದುಡ್ಡಿಗಾಗಿ ಬಂದವರಲ್ಲ, ಎಲ್ಲರೂ ಮನೆಯಿಂದ ಸ್ವಂತ ದುಡ್ಡು ಹಾಕೊಂಡು ಇಲ್ಲಿ ಯಾರಿಗೆ ಬಂದವ್ರಿಗೆ ಏನೋ ಹೋದ 2,000 ಒಂದು ಬಾಟ್ಲಿಗೆ ಯಾರು ಕೂಡಿಸಿ ಬಿರಿಯಾನಿ ತಿಂದು ಕಳ್ತಾರೆ. ಹೋಗಾಗ ಮನೆಯಿಂದ ಸ್ವಂತ ಬಂದಿದ್ದೀವಿ. ಇದು ಕ್ರಾಂತಿಕಾರಿಗಳ
ಸೈನ್ಯವನ್ನು ಕಟ್ಟಿಕೊಂಡಿದ್ದೀವಿ. ಇಡೀ ನಾಡಿನಲ್ಲಿ ಬದಲಾವಣೆ ಸಂಚಲನ ಮಾಡ್ತಿದ್ದೀವಿ. ಸಾಮಾಜಿಕ ಮಾಧ್ಯಮಗಳನ್ನ ಬಳಸಿ ಸಂಚಲನ ಮಾಡ್ತಿದ್ದೀವಿ. ಜನಕ್ಕೆ ಸತ್ಯದ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ KRS ಪಕ್ಷದ ಸದಸ್ಯತ್ವವನ್ನು ತಗೊಳ್ಬೇಕು, ಮೆಂಬರ್ಶಿಪ್ ತಗೊಳ್ಬೇಕು. ಹಾಗಾಗಿ ಪಕ್ಷಕ್ಕೆ ಎಲ್ಲರೂ ಬರಬೇಕಾಗಿ ನಾನು ಬಾಗಲಕೋಟೆಯ ನವನಗರ ಭಾಗದಲ್ಲಿರ್ತಕ್ಕಂಥ ಎಲ್ಲ ವರ್ತಕರಲ್ಲಿ ಎಲ್ಲ ಇರ್ತಕ್ಕಂಥ ಚಾಲಕರಾಗಲಿ ಪ್ರಚಾರವಂತ ವಿಚಾರವಂತ ಬಂಧುಗಳಲ್ಲಿ ನಾನು ಕೇಳಿಕೊಳ್ತೀನಿ. ಕೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಮುಂದಿನಾಗಿ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು 2 ವಿಷಯಗಳನ್ನು ಮಾತಾಡಬೇಕು ಅವರು ಕೇಳಿಕೊಳ್ತೀನಿ. ಪಕ್ಷಕ್ಕೆ ಉಪಾಧ್ಯಕ್ಷರಾಗಿರುವಂತ ಮಂಜುನಾಥ್ ಸರ್ಗೆ ರೆಡ್ಡಿ ಅವರಿಗೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಾಗರಿಕರ ಈ ಬಾಗಲಕೋಟೆ ನಗರ ಒಂದು ವಿಶಿಷ್ಟವಾದ ಭೂಪ್ರದೇಶನ ಹೊಂದಿರುವಂಥದ್ದು. ಕಾರಣ ಆಲಮಟ್ಟಿ ಜಲಾಶಯ. ಆಲಮಟ್ಟಿ ಜಲಾಶಯವನ್ನ ಎಚ್ಚರಿಸಬೇಕು. ಅದರಿಂದ ಆಗುವಂತಹ ಮುಳುಗಡೆ ಪ್ರದೇಶವನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಭೂ ಪ್ರದೇಶಗಳು ಬೇರೆ ಬೇರೆ ಚಿತ್ರವನ್ನು ತೋರಿಸಿವೆ. ಬಂಧುಗಳೇ, ಆ ವರ್ಗಾವಣೆ ಸಂದರ್ಭದಲ್ಲಿ ಈ ಬಾಗಲಕೋಟೆ ಜಿಲ್ಲೆಯನ್ನ ಆಳ್ತಾ ಇದ್ದಂತ ಬಿಜೆಪಿ ಮತ್ತು KRS ಮತ್ತು JDS ಕೂಡ ಆ ಸಂದರ್ಭದಲ್ಲಿ ಆಡಳಿತ ಇದ್ದಂತ ರಾಜಕೀಯ ಪಕ್ಷಗಳು ಆ ವರ್ಗಾವಣೆ ಮುಳುಗಡೆಯ ಪ್ರದೇಶವನ್ನ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿರುವ ಕುಟುಂಬಗಳಿಗೆ ಪರ್ಯಾಯವಾಗಿ ಬೇರೆ ಒಂದು ನಗರ ನಿರ್ಮಾಣ ಮಾಡಬೇಕು ಅಂದಾಗ ಹಲವಾರು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಮೂಲಕ ತಮಗೆ ಬೇಕಾದಂತ ಸೇನಾಗಳಿಗೆ ಹಿಂಬಾಲಕರಿಗೆ ಸುಳ್ಳು ದಾಖಲೆಗಳನ್ನ ಕೊಡ್ತಾ ನಮ್ಮದು ದಾಖಲೆ ನಮ್ಮನ್ನು ಅಲ್ಲಿ ವರ್ಗಾವಣೆ ಮಾಡಿ ಅಂತ ಕೊಡ್ತಾ ಒಂದು ರೀತಿಯಲ್ಲಿ ಇಡೀ ಇದಕ್ಕೂ ಯಾರಿಗೆ ದಕ್ಕಬೇಕಾಗಿತ್ತೋ ಯಾರು ಮುಳುಗಡೆ ಪ್ರದೇಶಕ್ಕೆ ಅಲ್ಲಿ ಸಂತ್ರಸ್ತರಾಗಿದ್ರು ಅವರಿಗೆ ಪ್ರಾಮಾಣಿಕವಾಗಿ ಆ ವರ್ಗಾವಣೆಯನ್ನು ಸಿಗಬೇಕಾಗಿತ್ತು. ಅಂದ್ರೆ ಊರನ್ನ ಸ್ಥಳಾಂತರ ಮಾಡಿದಾಗ ಬೇಕಾಗಿರುವಂತ ಭೂಪ್ರದೇಶ ಮನೆ ಕಟ್ಕೊಳ್ಳೋದಕ್ಕೆ, ವ್ಯವಹಾರ ಮಾಡಲಿಕ್ಕೆ, ಜೀವನ ಮಾಡಲಿಕ್ಕೆ ಅದನ್ನ ಸುಳ್ಳು ದಾಖಲೆಗಳ ಮೂಲಕ ಇಂಪ್ಲೇಟ್ ಮೂಲಕ ಅವತ್ತ ಆಡಳಿತ ಮಾಡಿದಂತ ಹಲವಾರು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರದಿಂದ ಏನೋ ಸಿಗ್ತಾ ಇದೆ ನಾವೆಲ್ಲ ಬಾಚಿಕೊಂಡ್ಬಿಡಬೇಕು ಅನ್ನೋಂತ ದುರುದ್ದೇಶನ ಮಾಡ್ತಾ ಇದ್ರು. ಆದ್ರೆ ಬಾಗಲಕೋಟೆಯ ಜನರ ಪುಣ್ಯ ಜಾಮದಾರ್ ಅಂತ IAS ಅಧಿಕಾರಿ ನಿಮಗೆ ಸಿಕ್ಕಿದ್ರು. ಆ IAS ಅಧಿಕಾರಿ ಒಬ್ಬನೇ ಒಬ್ಬ ನಕಲಿ ದಾಖಲೆ ಹೊಂದಿರುವಂತವನಿಗೆ ಯಾವುದೋ ಭೂಪ್ರದೇಶ ಕೊಡದಲೆ ನಿಜಕ್ಕೂ ಯಾರು ಸಂತ್ರಸ್ತಿದ್ದಾರೆ ಭೂಮೊಳಗಡೆ ನಗರದಲ್ಲಿ ಒಂದರಲ್ಲಿ ಹಳೆ ನಗರದಲ್ಲಿ ಅವರೆಲ್ಲರನ್ನು ನವನಗರಕ್ಕೆ ಒಂದು ರೀತಿಯಲ್ಲಿ ಸುಸಜ್ಜಿತವಾದ ತುಂಬಾ ಮುಂದಾಲೋಚನೆಯಿಂದ ನಗರವನ್ನು ನಿರ್ಮಾಣ ಮಾಡಿ ಆ ಪ್ರದೇಶಕ್ಕೆ ಆ ಜಾಮದಾರ್ ಅವರ ಮುಂದಾಳತ್ವದಲ್ಲಿ ಇಡೀ ನಗರವನ್ನ ಶಿಫ್ಟ್ ಮಾಡಲಾಯಿತು. ಹಾಗಾಗಿ ಈ ಬಾಗಲಕೋಟೆಯ ಜನ IAS ಅಧಿಕಾರಿ ಜಾಮದಾರ್ ಅವರಿಗೆ ಯಾವತ್ತೂ ಋಣಿಯಾಗಿರ್ಬೇಕು. ಆ ನಂತರ ಬಂದಂತ ಅದೇ ಭ್ರಷ್ಟ ಮನಸ್ಸಿನ ರಾಜಕಾರಣಿಗಳು ಈ ಬಾಗಲಕೋಟೆ ಜಿಲ್ಲೆಯನ್ನ ತಮ್ಮ ಸ್ವಾರ್ಥದ ಅಧಿಕಾರದ ಆಸೆಯಿಂದ ಯಥೇಚ್ಛವಾಗಿ ತಮ್ಮ ಶಕ್ತಿ ಮೀರಿ ಭ್ರಷ್ಟಾಚಾರವನ್ನು ಮಾಡ್ತಾ ಬಂದು ಇವತ್ತು ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ಒಟ್ಟೊಟ್ಟಿಗೆ ನಿಂತುಕೊಂಡು ನಿಮ್ಮ ಬದುಕನ್ನ ನರಕ ಮಾಡಿದೆ. ಆದ್ರೆ ಅದು ನಿಮಗೆ ಕಾಣಿಸ್ತಾ ಇಲ್ಲ. ನೀವು ಧರ್ಮದ ಮತದಲ್ಲಿ, ಜಾತಿಯ ಮತದಲ್ಲಿ, ಒಂದು ಗುಲಾಮಗಿರಿಯ ಮತದಲ್ಲಿ ನೀವು ಅವೆಲ್ಲವನ್ನು ಮರ್ತಿದ್ದೀರಾ. ಆದ್ರೆ ನಿಜಕ್ಕೂ ಒಂದು ಸ್ವಾವಲಂಬನೆ ಜೀವನ ಕಟ್ಕೊಳ್ಬೇಕಾದಂತ ಯಾವೊಬ್ಬ ನಾನಾ ಪ್ರೇಮಿ ಕೂಡ ಇಂಥ ಒಳಮನಸ್ಸನ್ನು ಹೊಂದಿರುವಂತ ಉನ್ಮೇಲವನ್ನು ಹೊಂದಿರುವಂತವರ ಈ ರಾಜಕಾರಣಿಗಳನ್ನ ತಿರಸ್ಕಾರ ಮಾಡ್ತಾ ಅವ್ರಿಗೆ ವಿರುದ್ಧವಾಗಿ ಯಾವುದೇ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ ಆಗದೇ ಇರುವಂತ ರೀತಿಯಲ್ಲಿ ಒಂದು ರೀತಿಯ ರಾಜಕೀಯಕ್ಕೆ ಕೇವಲ JCB ರಾಜಕೀಯ ಮಟ್ಟದಲ್ಲಿ ನಿಂತುಕೊಂಡಿತ್ತು. ಕಳೆದ 6 ವರ್ಷಗಳ ಹಿಂದೆ
ಕೆಆರ್ಎಸ್ ಪಕ್ಷ, ಕರ್ನಾಟಕ ರಾಷ್ಟ್ರ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಜೊತೆಯಲ್ಲಿ ನಮ್ಮ ಕನ್ನಡಿಗರ ಹಿತವನ್ನು ಕಾಯಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷವಾದ ಕೆಆರ್ಎಸ್ ಪಕ್ಷವನ್ನು ಪ್ರಾರಂಭ ಮಾಡಿದರು. ಬಂಧುಗಳೇ, ನೀವು ಇವತ್ತಿನವರು ಯಾರೆಲ್ಲ ರಾಜಕೀಯ ಪಕ್ಷಗಳನ್ನು ಆರಿಸಿಕೊಳ್ಳುತ್ತಿದ್ದೀರ ಅವರು ನಿಮಗೆ ಚುನಾವಣೆಗೆ ಮೊದಲ ಅವಕಾಶಗಳನ್ನ ಕೊಡ್ತಾ ಬಂದಿದ್ದು. ನಿಮ್ಮನ್ನ ಚೆನ್ನಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ, ಇನ್ನೊಂದು ಕರ್ಕೊಂಡು ಹೋಗ್ತೀವಿ ಅಂತೇಳಿ ಬ್ರಹ್ಮಲೋಕದಲ್ಲಿ ಕರ್ಕೊಂಡೋಗಿ ನಿಮ್ಮನ್ನ ಓಟ್ ಹಾಕಿಸ್ಕೊಂಡು ಆ ನಂತರ ಏನೇನು ಮಾಡಿದ್ದಾರೆ, ಮಾಡಬಾರ್ದೆಲ್ಲ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ನೋಡಿದ್ದೀರಾ. ಆದ್ರೆ ಕೆಆರ್ಎಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲೇ ಭ್ರಷ್ಟಾಚಾರ ಮುಕ್ತ ಮತ್ತು ಲಂಚ ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾವು ಮಾಡಿ ತೋರಿಸ್ತೀವಿ, ಮಾಡೇ ತೀರ್ತೀವಿ ಅನ್ನುವಂತ ಘಟನೆಗಳನ್ನ, ನೂರಾರು ಘಟನೆಗಳನ್ನ ನೀವು ಫೇಸ್ಬುಕ್ ಅಲ್ಲಿ ನೋಡಿದ್ದೀರಾ. ಅದರಿಂದ ಸ್ಫೂರ್ತಿ ಪಡೆದಂತ ಇಡೀ ಕರ್ನಾಟಕದ ಜನ ಇವತ್ತು ನಮ್ಮ ಅಭಿಮಾನಿಗಳಾಗಿ ನಮ್ಮ ಜೊತೆಯಲ್ಲಿ ಇಟ್ಟಿದ್ದಾರೆ. ಅವ್ರು ಯಾವುದೇ ಪಕ್ಷದಲ್ಲಿ ಪ್ರಾಮಾಣಿಕ ನಾಗರಿಕರಾಗಿದ್ರೆ ಅವರು ನಮ್ಮ ಜೊತೆ ಇರೋರು ನಮ್ಮನ್ನ ಬೆಂಬಲಿಸ್ತಾ ಬಂದಿದ್ದಾರೆ. ಮುಂದುವರೆದ ನಾವು ಕೆಆರ್ಎಸ್ ಪಕ್ಷ ಇವತ್ತು ಬಾಗಲಕೋಟೆಗೆ ಬಂದಿರುವಂತಹ ಪ್ರಮುಖವಾದ ಉದ್ದೇಶ ಅಂದ್ರೆ ನಿಮ್ಮನ್ನೆಲ್ಲ ನಮ್ಮ ಪಕ್ಷಕ್ಕೆ ಆಹ್ವಾನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ, ಅದಕ್ಕಾಗಿ ಹೆಚ್ಚೆಲ್ಲ ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅನ್ನುವಂಥ ಘೋಷ ವಾಕ್ಯದೊಂದಿಗೆ ನಿಮ್ಮ ಬಳಿ ನಮ್ಮ ಕಾರ್ಯಕರ್ತರು ನಾವು ಎದುರಿಸ್ತಾ ಬಂದಿದ್ದೇವೆ. ಅಂತ ವ್ಯವಸ್ಥೆ ನಮಗೆ ಸಿಗಬೇಕು, ಅಂತ ಆಡಳಿತ ನಮಗೆ ಸಿಗಬೇಕು ಅನ್ನೋಂಥವ್ರು, ಭ್ರಷ್ಟಾಚಾರ ಮುಕ್ತ ಆಡಳಿತ ನಮಗೆ ಬೇಕು ಅನ್ನೋಂಥ ಎಲ್ಲ ನಾಗರಿಕರು ನಮ್ಮ ಪಕ್ಷದ ಕನಿಷ್ಠ 100 ರೂಪಾಯಿಗಳನ್ನ ಕೊಟ್ಟು ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ನೀವು ಸಾಧ್ಯವಾದಷ್ಟು ಬೇಗ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ನೀವುಗಳು ಕೂಡ ಈ ಗುಲಾಮಗಿರಿ ಕುಟುಂಬ ರಾಜಕಾರಣವನ್ನ ಮೀರಿ ನೀವು ಕೂಡ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿನಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ಪುರಸಭೆ, ನಗರಸಭೆಗಳಲ್ಲಿ ತಾವು ಕೂಡ ಸೇರಿಸುತ್ತಿರುವ ಅಭ್ಯರ್ಥಿಗಳಾಗಿ ಒಂದು ಪ್ರಾಮಾಣಿಕ ಆಡಳಿತಕ್ಕೆ ಬರೋದಕ್ಕೆ ನೀವು ಕೂಡ ಕೈ ಜೋಡಿಸಿ ಅಂತ ನಾನು ಕೇಳ್ತಾ ಇವತ್ತಿನ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಫೋಟೋ